ಬೆಂಗಳೂರು. ಕೆಲವರು ಇದನ್ನು ಟ್ರಾಫಿಕ್ ಸಿಟಿ ಅಂತಾರೆ, ಕೆಲವರು IT ಸಿಟಿ ಅಂತಾರೆ. ಆದರೆ ಇದು ನನಗೆ ಲೇಕ್ಸ್, ಕ್ಯಾನಲ್ಸ್, ಓಲ್ಡ್ ರಿವರ್ಸ್ ಇದ್ದ ಊರು ಅನಿಸುತ್ತೆ. ವೆಂಕಿಯ ಕಿವಿ ಮಾತುಗಳಿಗೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್ DP, ಲೈಫ್ ಸ್ಟೈಲ್ ಪ್ರಾಕ್ಟೀಷನರ್. ಹ್ಯಾಪಿ ವರ್ಲ್ಡ್ ಎನ್ವೈರ್ನಮೆಂಟ್ ಡೇ. ಇತ್ತೀಚೆಗೆ ನಾನು ಬೆಂಗಳೂರಿನ ಹಳೆಯ ನೀರಿನ ಮೂಲಗಳ ಬಗ್ಗೆ ರಿಸರ್ಚ್ ಮಾಡ್ತಿದ್ದೀನಿ. ಅರ್ಕಾವತಿ, ಋಷಭಾವತಿ, ಕುಮುದಾವತಿ, ಸುವರ್ಣಮುಖಿ, ದಕ್ಷಿಣ ಪಿನಾಕಿನಿ ಇವು ಕೇವಲ ನದಿಗಳ ಹೆಸರಲ್ಲ, ಒಮ್ಮೆ ಬೆಂಗಳೂರಿನ ಜೀವನಾಡಿಗಳು. ಹಳೆಯ ನದಿಗಳು, ರಾಜಕಾಲುವೆಗಳು, ಕೆರೆಗಳು ಅವು ಹೇಗೆ ಕನೆಕ್ಟೆಡ್ ಆಗಿದ್ದವು ಅನ್ನೋದನ್ನು ನೋಡ್ತಿದ್ದೀನಿ. ಗಾಳಿ ಆಂಜನೇಯ ಹತ್ತಿರ ಹಳೆಯ ವೃಷಭಾವತಿ ರಿವರ್ ನೋಡಿದಾಗ ಒಂದು ಫೀಲಿಂಗ್ ಬರುತ್ತೆ, ಇದು ಮತ್ತೆ ಹಿಂದಿನ ಹಾಗೆ ಉಳಿದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಇವತ್ತು ರಸ್ತೆಗಳಲ್ಲಿ ಫ್ಲಡ್ ಆಗೋದು ನೋಡಿದಾಗ ನನಗೆ ಒಂದು ಯೋಚನೆ ಬರುತ್ತೆ. ಬೆಂಗಳೂರಿಗೆ ಮಳೆ ನೀರು ಸಾಕಷ್ಟಿದೆ. ಸರಿಯಾದ ಕ್ಯಾನಲ್, ಲೇಕ್ಸ್, ಓಲ್ಡ್ ವಾಟರ್ ಪಾರ್ಕ್ಸ್ ರಿಟೈನ್ ಮಾಡಿದರೆ ಈ ನೀರು ಸಮಸ್ಯೆ ಅಲ್ಲ, ಆಶೀರ್ವಾದ ಆಗಬಹುದು. ಪ್ಲೀಸ್ ನಾವು ಎಲ್ಲರೂ ಮುಂದೆ ಬರೋಣ. ರೆಸ್ಪಾನ್ಸಿಬಿಲಿಟಿ ಸರ್ಕಾರದಷ್ಟೇ ಅಲ್ಲ, ನಮ್ಮದೂ ಹೌದು, ಇನ್ಕ್ಲೂಡಿಂಗ್ ಮೀ. ಯಾಕಂದರೆ ಎನ್ವೈರ್ನಮೆಂಟ್ ಹೆಲ್ತಿ ಇದ್ದರೆ ಮಾತ್ರ ನಮ್ಮ ಹೆಲ್ತ್ ಕೂಡ ಹೆಲ್ತಿ ಆಗಿರುತ್ತೆ. ವಾಟರ್, ನೇಚರ್, ಹೆಲ್ತ್ ಇವೆಲ್ಲ ಕನೆಕ್ಟೆಡ್. ನಿಮಗೂ ಬೆಂಗಳೂರಿನ ಹಳೆಯ ನೀರಿನ ಮೂಲಗಳು ಉಳಿಯಬೇಕು ಅನಿಸಿದರೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಇದು ನಮ್ಮ ಚಿಕ್ಕ ಅಳಿಲು ಸೇವೆ. ಇದು ವೆಂಕಿಯ ಕಿವಿ ಮಾತುಗಳು. ಯೋಚನೆ ಬದಲಾದರೆ ದೃಷ್ಟಿಕೋನ ಬದಲಾಗಬಹುದು. ಥ್ಯಾಂಕ್ಸ್.